ಓಂ ಅನ್ನಪೂರ್ಣಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಮಹಾಲಕ್ಷ್ಮಿಯ ಸ್ವರೂಪ ಮಂಗಳ ಒಂದು ವಸ್ತು ಅಂತ ನಾವು ಪರಿಗಣಿಸ್ತಕ್ಕಂಥದ್ದು. ಯುಗ ಯುಗಗಳಲ್ಲೂ ಇತಿಹಾಸದಲ್ಲೂ ಪೂರ್ವಿಕರಲ್ಲೂ ಏನೇ ಬದಲಾವಣೆಯಾದರೂ ಒಂದು ವಸ್ತುವಿನಲ್ಲಿ ಅದು ಬದಲಾವಣೆಯಾಗಿಲ್ಲ. ಆ ವಸ್ತು ಯಾವುದು ಅಂದರೆ ಅಡಿಕೆ. ಇವತ್ತು ಅಡಿಕೆ ಅಂತಕ್ಕಂಥದ್ದು ಎಷ್ಟು ಶಕ್ತಿಯುತವಾಗಿದೆ, ಅಡಿಕೆ ಎಷ್ಟು ಮಂಗಳ ಒಂದು ದ್ರವ್ಯ, ಮಂಗಳ ವಸ್ತು ಆಗಿದೆ. ಹಾಗೆಯೇ ಅಡಿಕೆಯಿಂದ ಏನೇನು ಆಗ್ಬೋದು, ಅಡಿಕೆಯ ಮುಖೇನ ಎಷ್ಟು ಶುಭ ಕಾರ್ಯಗಳಿಗೆ, ಇವತ್ತು ಶುಭ ಕಾರ್ಯಗಳಲ್ಲಿ ಒಂದು ಒಳ್ಳೆಯದಾಗತ್ತೆ. ಜೊತೆಗೆ ವಿಘ್ನಗಳಿಂದ ತೊಲಗತಕ್ಕಂಥದ್ದು, ದುಷ್ಟ ಶಕ್ತಿಗಳು ದೂರ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಆ ಮಹಾ ಅಡಿಕೆಯಲ್ಲಿದೆ. ಕೇವಲ ನಾವೇನು ಅಂದರೆ ಎಷ್ಟೋ ಒಂದು ಹೇಳ್ತೀವಿ, ಸೂಕ್ಷ್ಮದಿಂದ ಮೋಕ್ಷ, ಸಣ್ಣದಿಂದ ದೊಡ್ಡದು, ಸಣ್ಣ ಬಿಗದ ಕೈ ದೊಡ್ಡ ಮನೆಗೆ ಕೀಲಿ ಕೈ. ಹಾಗಾಗಿ ಇವತ್ತಿನ ದಿವಸ ಅಡಿಕೆಯಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಅಡಿಕೆಯ ಮಹತ್ವ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ, ತ್ರಿಶಕ್ತಿಗಳು ಎಲ್ಲವೂ ಕೂಡ ಇರ್ತಕ್ಕಂಥದ್ದೇ ಅಡಿಕೆಯಲ್ಲಿ. ಆ ಅಡಿಕೆಗೆ ಅಷ್ಟು ಅದ್ಭುತವಾದ ಶಕ್ತಿ ಇದೆ. ಹಾಗೆ ಇವತ್ತಿನ ದಿವಸ ನಾವು ಕೋಟ್ಯಾಧಿಪತಿ ಆಗಬೇಕಾ, ಶ್ರೀಮಂತರಾಗಬೇಕಾ, ದೊಡ್ಡ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕಾ, ಸದಾ ಹಣ ನಿಮ್ಮ ಜೋಬಲ್ಲಿ ಇರಬೇಕಾ, ಸದಾ ಹಣ ಬರ್ತಾ ಇರಬೇಕಾ, ಸದಾ ಕಷ್ಟಕ್ಕೆ ಫಲ ಸಿಗಬೇಕಾದ್ರೆ ಕರ್ಮದಿಂದ ಫಲ. ನಾವು ಮೋಸದಿಂದ ಇವೆಲ್ಲ ಮಾಡ್ಕೊಳಕ್ಕಾಗಲ್ಲ. ಒಳ್ಳೇದು ಮಾಡ್ತಾಯಿದ್ವಿ, ನಮ್ಗೆ ಒಳ್ಳೇದಾಗ್ತಾ ಇಲ್ಲ. ತುಂಬ ದುಡ್ಡು ಸಂಪಾದನೆ ಮಾಡ್ತೀವಿ, ಉಳಿತಾ ಇಲ್ಲ. ಈ ರೀತಿ ಕಷ್ಟ ಫಲ ಸೋರಿಕೆ ಆಗ್ತಾ ಇದೆ. ನಾವು ಶ್ರೀಮಂತರಾಗಬೇಕು, ಕೋಟ್ಯಾಧಿಪತಿ ಆಗಬೇಕು ಅಂದರೆ ಕೇವಲ ಒಂದು ಅಡಿಕೆಯ ಅಡಿಕೆಯಿಂದ ನಮಗೆ ಆ ಕೋಟ್ಯಾಧಿಪತಿ ಕೂಡ ಆಗ್ಬೋದು ಅಂತ ಹೇಳ್ತಾ, ಇವತ್ತಿನ ದಿವಸ ಶುಭ ಕಾರ್ಯಗಳಲ್ಲಿ ಅಡಿಕೆ ಎಲೆ ಇಲ್ಲ ಅಂದರೆ ಅದು ಶುಭ ಕಾರ್ಯನೇ ಅಲ್ಲ, ಮಂಗಳದ್ರವ್ಯ ಕೂಡ ಅದಾಗಿರುತ್ತೆ. ಈ ಒಂದು ದಿವಸ ಒಂದು ಸಣ್ಣ ತಂತ್ರವನ್ನು ನಾನು ನಿಮಗೆ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಣ್ಣ ತಂತ್ರ ಏನಿಲ್ಲ, ಒಂದು ಲವಂಗ ಇರುತ್ತೆ. ಲವಂಗದ ಮಹತ್ವ ಇನ್ನೊಂದು ಸಾರಿ ಹೇಳೋಣ. ಲವಂಗ ಮತ್ತು ಅಡಿಕೆ ಎರಡನ್ನೂ ಕೂಡ ನೀವು ಯಾವುದೇ ಕೆಲಸಕ್ಕೆ ಹೋಗಬೇಕಾಗಿರಲಿ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಹೊರಟಾಗ ನಿಮ್ಮ ಜೋಬಿನಲ್ಲಿ ಈ ಕಪ್ಪು ದಪ್ಪ ಅಡಿಕೆ ಬರುತ್ತೆ. ಆ ಕಪ್ಪು ದಪ್ಪ ಅಡಿಕೆಯನ್ನು ನೀವು ಜೋಬಲ್ಲಿ ಇಟ್ಕೊಂಡು, ಸಾಮಾನ್ಯವಾಗಿ ಮನೆಯಲ್ಲಿ ಉಪಯೋಗಿಸ್ಕೊಳ್ಳೋದು, ವೀಳ್ಯದೆಲೆಗೆ ಉಪಯೋಗಿಸ್ಕೊಳ್ಳೋದು ಸಣ್ಣ ಪುಟ್ಟ ಅಡಿಕೆ ಅಲ್ಲ, ಕಪ್ಪು ಅಡಿಕೆ. ಆ ಕಪ್ಪು ಅಡಿಕೆಯನ್ನು ಜೋಬಲ್ಲಿ ಇಟ್ಟಿಕೊಂಡು ನೀವು ಕೆಲಸ ಕಾರ್ಯಗಳಿಗೆ ಮನೆ ಬಿಡೋ ಸಮಯಕ್ಕೆ ಸರಿಯಾಗಿ ಒಂದು ಅರ್ಧ ಆದರೂ ಪರವಾಗಿ ಲವಂಗವನ್ನು ನಾಲ್ಗೆ ಮೇಲೆ ಇಟ್ಕೊಂಡು, ಕಪ್ಪು ಅಡಿಕೆ ಇಟ್ಕೊಂಡು ಹಿಂತಿರುಗದೆ ನೀವು ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥ ಆ ಸಂದರ್ಭ, ಆ ಲವಂಗವನ್ನು ಬೇಕಾದ್ರೆ ಅದನ್ನು ಬಿಸಾಡಿಬಿಟ್ಟು ಆ ಅಡಿಕೆಯನ್ನು ಹಾಗೆ ಜೋಬಲ್ಲಿ ಇಟ್ಕೊಂಡು ಆ ದಾರಿಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡಿಕೊಂಡು ಕೆಲಸಗಳಿಗೆ ನೀವು ಹೋಗಿದ್ದೆ ಆದರೆ ನಿಮ್ಮ ಕೆಲಸ ತುಂಬ ಅದ್ಭುತವಾಗುತ್ತೆ. ನಿಮಗೆ ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು. ಈ ರೀತಿ ನೀವು ಸಾಮಾನ್ಯವಾಗಿ ಮಂಗಳವಾರ, ಶುಕ್ರವಾರ ಮತ್ತು ಶುಭ ವಾರಗಳಲ್ಲಿ, ಶನಿವಾರ ಬಿಟ್ಟು ಎಲ್ಲ ವಾರಗಳಲ್ಲೂ ಕೂಡ ಈ ರೀತಿಯನ್ನು ಮಾಡ್ಕೋಬಹುದು. ಇದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ. ನೀವು ಆ ಜೋಬಲ್ಲಿ ಇಟ್ಕೊಂಡು ಅಡಿಕೆಗಳನ್ನು ಇವತ್ತಿನ ದಿವಸ ವಾಹನದಲ್ಲಿ ಅಡಿಕೆ ಇಡ್ತಕ್ಕಂಥದ್ದು, ಜೋಬಲ್ಲಿ ಅಡಿಕೆ ಇಡೋದು, ಮತ್ತು ಮನೆಯಲ್ಲಿರ್ತಕ್ಕಂಥ ತಿಜೋರಿಯಲ್ಲಿ ಹಣ ಇರ್ತಕ್ಕಂಥ ಜಾಗದಲ್ಲಿ ಅಡಿಕೆ ಇಟ್ಕೊಳ್ಳೋದು. ಇದರಿಂದ ಏನಾಗುತ್ತೆ, ಆ ಅಡಿಕೆಯನ್ನು ಜೋಡಿ ಅಡಿಕೆಯನ್ನು ಇಟ್ಕೊಂಡಾಗ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಗಣೇಶನಿಗೆ ಭಾಳ ಪ್ರಿಯ ಈ ಅಡಿಕೆ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಒಂದು ಹಳದಿ ಬಟ್ಟೆ ತಗೊಂಡು ಅದರಲ್ಲಿ 5 ಅಡಿಕೆಗಳನ್ನು ಕಟ್ಟಿ, ಹಳದಿ ಬಟ್ಟೆಯಲ್ಲಿ 5 ಅಡಿಕೆಗಳನ್ನು ಇಟ್ಟು ಆ ಬಟ್ಟೆಯನ್ನು ಕಟ್ಟಿ ಗಣಪತಿಯ ಹತ್ತಿರ ಇಟ್ಕೊಂಡು ನೀವು ಯಾವುದೇ ಕಾರ್ಯವನ್ನು ಸಂಕಲ್ಪ ಮಾಡಿಕೊಂಡು ಮತ್ತು ನೀವು ಹೋಗಿ ಆ ಕಾರ್ಯಕ್ಕೆ ಹೋಗಿ ತಕ್ಷಣ ಅದು ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಯಾವಾಗಲೂ ಅಷ್ಟೇ ಬೆಳ್ಳಿ ಪಾತ್ರೆ ಇದ್ದರೆ ಮನೆಯಲ್ಲಿ ಆ ಬೆಳ್ಳಿ ಪಾತ್ರೆಯಲ್ಲಿ ಅಡಿಕೆ ಇಟ್ಟು ನೀವು ಹಣ ವಹಿವಾಟು ಮಾಡ್ತಕ್ಕಂಥ ಜಾಗದಲ್ಲಿ ಕೇವಲ ಪುಟ್ಟ ಬೆಳ್ಳಿಯ ಪಾತ್ರೆ ಆಗ್ಬೋದು, ಅದರಲ್ಲಿ 5 ಅಡಿಕೆಗಳನ್ನಿಟ್ಟರೆ ನಿಮ್ಮ ಆ ಮನೆಯಲ್ಲಿ ಯಾವುದೇ ದಿನ ಸಹ ಹಣಕ್ಕೆ ಕೊರತೆಯೇ ಇರೋದಿಲ್ಲ. ಹಣ ಹಾಗೆ ಅಟ್ರಾಕ್ಷನ್ ಆಗ್ತಾ ಇರುತ್ತೆ. ಹಾಗೆ ಹಳದಿ ಬಟ್ಟೆಯಲ್ಲಿ ಅಡಿಕೆ ಇಟ್ಟಿರ್ತಿರಲ್ಲ, ಅದನ್ನು ಸಹ ನಿಮ್ಮ ವಾಹನದಲ್ಲಿ ಇಟ್ಕೋಬೋದು, ನಿಮ್ಮ ಜೋಬಲ್ಲಿ ಇಟ್ಕೊಂಡು ಹೋಗ್ಬೋದು. ಇದರಿಂದ ಏನಾಗುತ್ತೆ, ಹಣ ವೃದ್ಧಿ ಆಗ್ತಾ ಇರುತ್ತೆ, ಬ್ಯಾಲೆನ್ಸ್ ಬರಬೇಕಾಗಿರ್ತಕ್ಕಂಥದ್ದು ಬರ್ತಾ ಇರುತ್ತೆ. ಸಾಲ ಕೂಡ ನೀವು ಯಾರಿಗೋ ಸಾಲ ಮಾಡಿದ್ದೀರಾ, ಆ ಸಾಲ ಕೂಡ ತೀರಿಸ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸಾಲಗಳು ಕೂಡ ಬೇಗ ತೀರಿಸ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಅಷ್ಟು ಪ್ರಭಾವ ಇರ್ತಕ್ಕಂಥದ್ದೇ ಅಡಿಕೆ. ಅಡಿಕೆಯಲ್ಲಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಇರ್ತಕ್ಕಂಥದ್ದು. ಅದರ ಜೊತೆಗೆ ಆ ದುರ್ಗಿಯ ಆವಾಹನೆ ಕೂಡ ಅಡಿಕೆಗಾಗತ್ತೆ. ದುಷ್ಟ ಶಕ್ತಿಗಳು ದೂರ ಹೋಗ್ತಕ್ಕಂಥದ್ದು. ಯಾರಾದರೂ ಮಾಟ ಮಂತ್ರ ತಂತ್ರ ಏನೇ ಮಾಡಿಸಿದ್ರೂ ಕೂಡ ಆ ಅಡಿಕೆಯಿಂದ ದೂರ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅಷ್ಟು ಮಹತ್ವ ಅಡಿಕೆಗಿದೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.